ನನ್ನೂ ಸಹ ಇದು ಮಾಡಿದ್ರು. ನೋಡಿ, ಈ ಮಾತನ್ನು ನಾವೊಂದು 5-6 ವರ್ಷದಿಂದ ಹೇಳಿದ್ದೆ. ನಮ್ಮ ದಿವಂಗತ ಕೇಂದ್ರ ಸಚಿವರ ಹತ್ರ ಡಿ.ಕೆ. ಶಿವಕುಮಾರ್ ಅವರೊಂದು ಆಫರ್ ತೊಗೊಂಡೋಗಿದ್ದಾರೆ. ನನ್ನ ಮೇಲಿರುವಂಥ ಎಲ್ಲ ಗಿಡಿ ಕೇಸುಗಳನ್ನು ಮುಕ್ತ ಮಾಡಿದ್ರೆ ನಾನು BJP ಜೊತೆಗೆ ಸರ್ಕಾರ ರಚನೆ ಮಾಡಲಿಕ್ಕೆ ತಯಾರಿದ್ದೀನಿ ಅಂತೇಳಿ ಆ ಒಂದು ನಾನು ಹೇಳಿಕೆ ಮೇಲೆ ಅವರು ಕನಕಪುರ ಕೋರ್ಟ್ನಲ್ಲಿ 200 ಕೋಟಿ ರೂಪಾಯಿ ಮಾನಹಾನಿ ಹಾಕಿದ್ದಾರೆ. ಇಲ್ಲಿಯವರೆಗೆ ಒಂದು ಸಲನೂ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಅಲ್ಲಿ ತಮ್ಮ ಸಾಕ್ಷ್ಯವನ್ನು ಹೇಳಲಿಕ್ಕೆ ತಯಾರಿಲ್ಲ. ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಅವರು ಕೋರ್ಟ್ ಫೀ ತುಂಬಿ ನನ್ನ ಮೇಲೆ 200 ಕೋಟಿ ರೂಪಾಯಿ ಮಾನಹಾನಿ ಹಾಕಿದ್ದಾರೆ. ಈಗ ಅದನ್ನು ಸಾಕ್ಷಿ ಹೇಳಿ ಮುಂದೆ ಕೇಸನ್ನು ಮುಂದುವರಿಸೋದನ್ನು ಬಿಟ್ಟು ರಾಜಿ ಒಪ್ಪಂದ ಮಾಡ್ಕೋಬೇಕಂತೇಳಿ ಕೋರ್ಟ್ನಿಂದ ಆದೇಶ ಮಾಡಿಸಿದ್ದಾರೆ. ಹಾಗಾದರೆ ಅದು ಅವರು ಕೇಂದ್ರದ ಯಾವುದೇ BJP ವರಿಷ್ಠರನ್ನ ಭೇಟಿಯಾಗಿಲ್ಲ, ಈ ರೀತಿ ನಾ ಚರ್ಚೆ ಮಾಡಿಲ್ಲ ಅನ್ನೋಂಥದ್ದು ಅವ್ರ ಬಳಿ ನಿಜವಾಗಿಯೂ ಸತ್ಯ ಇದ್ದರೆ ಅವ್ರು ಯಾಕೆ ಕೋರ್ಟಿಗೆ ಹೋಗಿ ಒಂದು ಸಾಕ್ಷಿ ಹೇಳ್ತಾ ಇಲ್ಲ? ಅವ್ರು ಯಾಕೆ ಭಯ ಪಡ್ತಾ ಇದ್ದಾರೆ? ಸುಮಾರು 4-5 ಸಲ ಕೋರ್ಟಿನಿಂದ ಸಂಬಂಧಿಸೋದ್ರು ಸಹಿತ ಇನ್ನೂವರೆಗೆ ಡಿ.ಕೆ. ಶಿವಕುಮಾರ್ ಕನಕಪುರ ಕೋರ್ಟಿಗೆ ಹೋಗಿ ಆ ಒಂದು ಸಾಕ್ಷಿ ಹೇಳ್ತಾ ಇಲ್ಲ. ಅಲ್ಲಿ ಕನಕಪುರದಲ್ಲಿ ನಾವು ಹೋದರೆ ಜೀವದ ಬೆದರಿಸ್ಬೋದು ಅನ್ನೋಂಥ ಭಯದಿಂದ ನಾನು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೆ. ಕನಕಪುರ ಕೋರ್ಟ್ನಿಂದ ಬೆಂಗಳೂರು ಕೋರ್ಟಿಗೆ ವರ್ಗಾವಣೆ ಮಾಡಬೇಕು, ನನ್ನ ಸುರಕ್ಷೆ ಬಗ್ಗೆ ನನಗೆ ಆತಂಕ ಇದೆ ಅಂದಾಗ ಕೋರ್ಟ್ ಅಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ಮಾಡಿತು. ಯತ್ನಾಳವರು ಎಂದು ಕೋರ್ಟಿಗೆ ಹಾಜರಾಗ್ತಾರೆ ಅವತ್ತೆಲ್ಲ ಸಂಪೂರ್ಣ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕನ್ನೋಂಥ ಆದೇಶ ಮಾಡಿದ್ರು. ಇವತ್ತು ತಾವು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಹಿಂದೆ ಆಮಿಷ ಒಡ್ಡಿದ್ರೂ ಸಹ ನಾನು ಜೈಲಿಗೆ ಹೋದೆ ಅನ್ನೋಂಥ ತ್ಯಾಗ ಏನು ಗಾಂಧಿ ಕುಟುಂಬದ ತ್ಯಾಗದ ಸಲುವಾಗಿ ಒಂದು ರೀತಿಯ ಅನುಕಂಪವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಮತ್ತು ಗಾಂಧಿ ಪರಿವಾರ ಅದರ ಮೇಲೆ ಪ್ರಭಾವ ಬೀರಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು BJP ಮೇಲೆ ಈ ರೀತಿ ಸುಳ್ಳು ಆಪಾದನೆಯನ್ನು ಸುಳ್ಳು ಒಂದು ಸರ್ಕಸ್ಸನ್ನು ಇವತ್ತು ಮಾಡ್ತಾಯಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಅವ್ರು ಕೇಳ್ತಾ ಇದ್ದೀನಿ, ನಾನು ಇದನ್ನೇ ಹೇಳಿದಾಗ ನೀವು ಮಾನಹಾನಿ ಹಾಕಿದ್ರಿ, ಆದರೆ ಇವತ್ತು ಹೇಳ್ತಾ ಇದ್ದೀರಿ ಕೇಂದ್ರದವರು ನನಗೆ ಆಪರೇಷನ್ ಕಮಲದಲ್ಲಿ ನನ್ನೂ ಸಹ ಪಾಲುದಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೇಳಿ ಕೇಂದ್ರ ವರಿಷ್ಠ ಮಂಡಳಿಯನ್ನು ಒಂದು ರೀತಿ ಅಪಮಾನ ಮಾಡೋದ್ರ ಜೊತೆಗೆ ನೀವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಭಾಳಷ್ಟು ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಟಿದ್ದೇನಂತ ಒಂದು ಒಂದು ಸುದ್ದಿಯನ್ನು ಒಂದು ಜನರಲ್ ಅನುಕಂಪವನ್ನು ಗಿಟ್ಟಿಸಲಿಕ್ಕೂ ಮಾಡಿದಂಥ ಒಂದು ರಾಜಕೀಯ ಸ್ಟಂಟ್ ಹೊರತು ಯಾವುದೇ BJP ವರಿಷ್ಠರು ಡಿ.ಕೆ. ಶಿವಕುಮಾರ್ ಅವರಿಗೆ ನೀವು ನಮ್ಮ BJPಗೆ ಬಂದರೆ ED ಮತ್ತು IDಯಿಂದ ಮುಕ್ತ ಮಾಡಿದ್ದು ಯಾರೂ ಹೇಳಿಲ್ಲ. ಅದೇನಾದರೂ ಆಫರ್ ಕೊಟ್ಟಿದ್ರೆ ಡಿ.ಕೆ. ಶಿವಕುಮಾರು. ಹಾಗೆಯೇ ಈಗ ಸಂಘದ ಚಟುವಟಿಕೆಗಳಿಗೆ ನಿರ್ಬಂಧ ಇರೋ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ತಮಿಳುನಾಡು ಮಾಡೆಲ್ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದೆ. ಒಂದು ಕಡೆಗೆ 2013ರಲ್ಲಿ ಈ ಹಿಂದೆ ಇದೇ BJP ಸರ್ಕಾರ ಮಾಡಿದ್ದಂತಹ ಒಂದು ಸುತ್ತೋಲೆಯನ್ನು ಆಧಾರವಾಗಿ ಇಟ್ಕೊಂಡು ಈಗ ಅದೇ ಸುತ್ತೋಲೆ ಮೂಲಕನೇ ಈಗ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇದೆ ಅಂತಕ್ಕಂಥ ಚರ್ಚೆಯಲ್ಲಿ ಆ್ಯಡ್ ಮಾಡಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಮತ್ತೊಂದು ಲೆಟರ್ ಬರೆದಿದ್ದಾರೆ. ಯಾರು ಸರ್ಕಾರಿ ಅಧಿಕಾರಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ರೋ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿದ್ದಾರೆ ಸರ್. ಇವ್ರಿಗೆ ನೋಡಿ, ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ, ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ, ತಮಿಳ್ನಾಡು ಮಾದರಿ ಇವ್ರು ತರ್ತಾ ಇಲ್ಲ, ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ. ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಅಂಬೇಡ್ಕರ್ ವಾದಿಗಳಲ್ಲ, ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ, ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ. ಕಾಂಗ್ರೆಸ್ ಕ್ಷೇತ್ರ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ, ಕಾಂಗ್ರೆಸ್ಸಿಗೆ ಹೋಗಬೇಡ್ರಿ ದಲಿತರು, ಕಾಂಗ್ರೆಸ್ ಒಂದು ಮೇಲ್ಜಾತಿಯ ಪಕ್ಷ,
ಕಾಂಗ್ರೆಸ್ನಲ್ಲಿ ದಲಿತರಿಗೆ ಎಂದೂ ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾನೆ ನಡೆಯದೆ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವರು ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ RSS ಬಗ್ಗೆ ಮಾತಾಡಿದ್ದಕ್ಕೆ, ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನು ಇವತ್ತು ನಡ್ಕೋತಾ ಇದ್ದೀರಿ, ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ. ನಿಮಗೆ ತಾಕತ್ತು ದಮ್ಮು ಇದ್ರೆ ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೂದಿಗಳು, ಅಕ್ರಮ ಮಸೂದಿಗಳು, ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ, ಅವು ಸಂಪೂರ್ಣ ನಿರ್ನಾಮ ಮಾಡಿ ಆಮೇಲೆ RSS ಬಗ್ಗೆ ಮಾತನಾಡಿ. RSS ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕು ನಿಮಗೆಲ್ಲ. RSSನ ಒಂದು ಶಾಖೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ದರು. ಅವಾಗ ಅಲ್ಲಿ ಅವರ ಹೇಳಿದಂಥ ಮಾತು ಏನಂದರೆ, RSS ಒಂದು ದೇಶದ ರಾಷ್ಟ್ರೀಯ ಭಕ್ತಿ ಇರುವಂಥ ಪಕ್ಷ, ಸಂಘಟನೆ, ಪಕ್ಷ ಅಲ್ಲ ಸಂಘಟನೆ. RSS ತನ್ನ ವಿಚಾರಧಾರೆಗಳು ನನ್ನ ವಿಚಾರಧಾರೆಗಳಿಗೆ ಬೇರೆ ಇರ್ಬೋದು, ಆದರೆ RSSನಲ್ಲಿ ಕಲಿಸುವಂಥ ರಾಷ್ಟ್ರಭಕ್ತಿ ಮತ್ತೊಂದು ಪ್ರಶ್ನೆ ಕೇಳುವಂಥದಕ್ಕೆ ಅದು ನಮ್ಮಿಂದ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೂ ನೂರಾರು ಕೆಲಸವೇ. ಏನು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಗೂಗಲ್ ಲಕ್ಷಾಂತರ ಕೋಟಿ ರೂಪಾಯಿ ಗೂಗಲ್ ಹೋಯ್ತು, ವರ್ಷಕ್ಕೆ ಸುಮಾರು ಒಂದು 10,000 ಕೋಟಿ ರೂಪಾಯಿ ಆದಾಯ ಬರುವಂಥ ಒಂದು ಸಂಸ್ಥೆ ಕೈಬಿಟ್ಟು ಹೋಯಿತು, ತಮಿಳುನಾಡಿಗೆ ಹೋಗ್ತಾ ಇದೆ. ನೀವೇನು IT-BT ಮಂತ್ರಿಯೋ, ಏನು RSS ವಿರೋಧಿ ಮಂತ್ರಿಯೋ ಅಥವಾ ತಾಲಿಬಾನ್ ಮಂತ್ರಿಯೋ, ಮೊನ್ನೆ ಒಬ್ಬರು ಬಂದಿದ್ರಲ್ಲ ತಾಲಿಬಾನ್ ಮಂತ್ರಿಗಳು, ಅವ್ರ ರೀತಿ ಏನಾದರೂ ಯಾವುದಾದ್ರೂ ಒಂದು ತಾಲಿಬಾನ್ ಇಲ್ಕಂದ್ರೆ ಒಂದು ಹೊಸ ಇಲಾಖೆ ಸೃಷ್ಟಿ ಮಾಡಿ ತಾಲಿಬಾನ್ ಮಂತ್ರಾಲಯ ತಳಬಾರಿ ಅದ್ರ ಬಗ್ಗೆ ಮಾತಾಡ್ಕೊತ ಹೋಗ್ರಿ. RSSಗೆ, BJPಗೆ, ಹಿಂದೂಗಳಿಗೆ ಬೈಕೊತ್ ಹೋಗ್ರಿ. ಅಂದರೆ ಅದೊಂದು ಎಲ್ಲಪ್ಪ ನಮ್ಮ ಪ್ರಿಯಾಂಕಾ ಖರ್ಗೆ ಹಿಂದೂಗಳಿಗೆ ಬೈಯೋದ್ರ ಸಲುವಾಗಿಯೇ, RSS ಬೈಯೋದ್ರ ಸಲುವಾಗಿಯೇ ಪ್ರತ್ಯೇಕ ಇಲಾಖೆಯನ್ನು ಸನ್ಮಾನ್ಯ ಶ್ರೀ ಪಾಕಿಸ್ತಾನದ ಅತ್ಯಂತ ಉನ್ನತ ಅಭಿಮಾನವನ್ನು ಹೊಂದಿದಂಥ ಸಿದ್ದರಾಮಯ್ಯನವರು ಕ್ರಮ ತಗೊಂಡು. ಸರ್, ಈಗ ಅಧಿಕಾರಿಗಳಿಗೆ ಈ ಥರ ಅದನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಅಧಿಕಾರಿಗಳು ಯಾರು ಭಾಗವಹಿಸ್ಯಾರೋ ಬಿಟ್ಟವರು ನನಗಂತೂ ಗೊತ್ತಿಲ್ಲ. ಕೇಂದ್ರ ಸರ್ಕಾರದ ಸರ್ಕ್ಯುಲರ್ನಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು RSSನ ಇದರಲ್ಲಿ ಭಾಗವಹಿಸುವುದಿದೆ. ಅದು ಯಾವುದೇ ದೇಶದ್ರೋಹಿ ಸಂಘಟನೆ ಅಲ್ಲ. ಅದೇನು ಏನು